ಎಮ್ಮೆ ಚರ್ಮದ ಸರ್ಕಾರ ಆದರೆ ಯಾರೋ ಒಬ್ಬ ಉಟ್ಕೋತಾನೆ ಕಣ್ರಿ. ನಾನೇ ನಿಮಿತ್ತ ಅಲ್ಲ ಕಣ್ರಿ, ನಿಮ್ಮಲ್ಲೇ ಯಾರೋ ಇನ್ನೊಬ್ಬರಲ್ಲಾರೋ ಹೋಗ್ತಾನೆ, ಆಯಿತಾ, ಒಂದು ಕೋರ್ಟ್ಗೆ ಹೋಗ್ತಾನೆ, ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾನೆ. ನಾವೇ ಪ್ರಶ್ನೆ ಮಾಡ್ಬೋದು, ಇನ್ನೊಬ್ಬರೇ ಪ್ರಶ್ನೆ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಬಗ್ಗೆ, ನಗರದ ಬಗ್ಗೆ, ತುಮಕೂರು ನಗರದ ಬಗ್ಗೆ ಅಪಾರವಾದ ಗೌರವ ಇರ್ತಕ್ಕಂಥ ಲಕ್ಷಾಂತರ ಜನ ಈ ನಗರದಲ್ಲಿ ವಾಸ ಮಾಡ್ತಾಯಿದ್ದಾರೆ. ನಿನ್ನೆ ದಿನ, ಮೊನ್ನೆ 3 ದಿವಸದ ಹಿಂದೆ ಚೆನ್ನೈ ಬೆಂಗಳೂರು ಒಂದು ರೈಲ್ವೆ ಎಕ್ಸ್ಪ್ರೆಸ್ ಕಾರಿಡಾರ್ ಆಗ್ತಾಯಿತ್ತು. ರೈಲ್ವೆ ಬೆಂಗಳೂರು, ಚೆನ್ನೈ ಬೆಂಗಳೂರು, ಇದು ರೋಡ್ದಲ್ಲ, ಗಡ್ಕರಿ ರೋಡಿದಲ್ಲ, ಇನ್ನೊಂದು, ಅದನ್ನು ತುಮಕೂರಿಗೆ ತರಬೇಕು ಅಂತ ಅಂದ್ಬಿಟ್ಟು ನಾವು ಏನೇನು ಮಾಡ್ತಾಯಿದ್ದೀವಿ ಅಂತ ನಮ್ಗೆ ಗೊತ್ತು. ತುಮಕೂರು ಈ ಒಂದು 10 ವರ್ಷದಲ್ಲಿ, ಇನ್ನು 10 ರಿಂದ 15 ವರ್ಷದಲ್ಲಿ ಬೆಂಗಳೂರು ಯಾವುದು ತುಮಕೂರು ಯಾವುದು ಗೊತ್ತಾಗೋದಿಲ್ಲ, ಆ ಮಟ್ಟಿಗೆ ಬೆಳೀತದೆ. ಅವಾಗೋಸ್ಕರ ಆದರೂ ಈ ಜಾಗಗಳು ಉಳಿಬೇಕಾಯ್ತವೆ. ಇಂಥದ್ದನ್ನು ನೀವುಗಳು ಕೂಡ ಚಿಂತನೆ ಮಾಡಿ, ಯಾರು ಪರ್ಮನೆಂಟಾಗಿ ತುಮಕೂರಿನವ್ರು ಇದ್ದೀರಿ, ನನ್ನಂಗೆ ವಾಪಸ್ ಹೋಗೋರು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿರ್ತಕ್ಕಂಥ ಬಹುತೇಕರು ಏನಿದ್ದೀರಿ, ಇದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಯ್ತು. ಥ್ಯಾಂಕ್ ಯು.